ಗ್ಯಾರಂಟಿ ವಿಚಾರದಲ್ಲಿ ಕೊಟ್ಟ ಮಾತನ್ನು ತಪ್ಪಿದ ಸರ್ಕಾರ ಅನ್ನೋದು ಜನರನ್ನ ನಾವು ಮಾತಾಡಿಸಿದಾಗ ವ್ಯಕ್ತ ಆಗ್ತಾ ಇದ್ದಂತಹ ಅಭಿಪ್ರಾಯ. ಈ ಬೆನ್ನಲ್ಲೇ ಗೃಹಲಕ್ಷ್ಮಿ ದುಡ್ಡು 3 ತಿಂಗಳಿಂದ ಬಾಕಿ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಾರದಲ್ಲಿ ಅಥವಾ ಫೆಬ್ರವರಿ ಅಂತ್ಯದ ಒಳಗೆ ದುಡ್ಡು ರಿಲೀಸ್ ಆಗೋ ಸಾಧ್ಯತೆ ಇದೆ. 3 ತಿಂಗಳ ಗೃಹಲಕ್ಷ್ಮಿ ದುಡ್ಡನ್ನ ಒಂದೇ ಸಲಕ್ಕೆ ಕ್ಲಿಯರ್ ಮಾಡ್ಕೊಳ್ಳೋ ಬಗ್ಗೆ ಪಬ್ಲಿಕ್ ಟಿವಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾಹಿತಿಯನ್ನು ಕೊಡ್ತಾ ಇದೆ. ಜಮೆ ಪ್ರಕ್ರಿಯೆಯಲ್ಲಿ ಬದಲಾವಣೆ ಆದ ಕಾರಣ 3 ತಿಂಗಳಿಂದ ಅದು ಹಣ ಸ್ಟಾಪ್ ಆಗಿತ್ತು ಅಂತ ಜಿಲ್ಲಾ ಉಪನಿರ್ದೇಶಕರ ಮೂಲಕವೇ ಗೃಹಲಕ್ಷ್ಮಿ ಹಣವನ್ನು ಜಮೆ ಮಾಡಲಾಗುತ್ತೆ ಅಂತ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಮಾಹಿತಿ ಸಿಗ್ತಾ ಇದೆ. ಇದು ನಿಜ ಆದರೆ ಸಾಕು ಅನ್ನೋದು ಜನರ ಮಾತು. ನೀವು ಭರವಸೆ ಕೊಡ್ತೀರಿ, ಪ್ರಾಮಿಸ್ ಮಾಡ್ತೀವಿ, ಎಲ್ಲವೂ ಫೇಲ್ಡ್ ಪ್ರಾಮಿಸೇ ಅನ್ನೋದು ಜನರ ಮಾತು. ಡೀಟೇಲ್ಸ್ ಕೊಡ್ತಾರೆ ಪವಿತ್ರ. ಲಾಸ್ಟ್ ಫ್ಯೂ ಮಂತ್ಸ್ ಇಂದ ಕೂಡ ಪ್ರಾಮಿಸ್ ಕೊಡೋದು, ಕೆಲ ತಿಂಗಳು ಸರಿ ಮಾಡಿಸ್ಕೊಂಡು ಹೋಗೋದು, ಮತ್ತೆ ಟೆಕ್ನಿಕಲ್ ಪ್ರಾಬ್ಲಮ್ ಅನ್ನೋದು, ಮತ್ತೆ ದುಡ್ಡು ಹಾಕ್ತಾ ಇರೋದು, ಇದನ್ನ ನೋಡಿ ಜನ ಕೂಡ ರೋಸತ್ ಹೋಗಿದ್ದಾರೆ, ಬೇಸತ್ ಹೋಗಿದ್ದಾರೆ. ಈಗ ಫೈನಲ್ ಆಗಿ ಒಂದು ಪ್ರಾಮಿಸ್ ಅನ್ನು ಮಾಡ್ತಾ ಇದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಕೇಳ್ಪಡ್ತಾ ಇದ್ವಿ. ಏನ್ ಸಮಸ್ಯೆ ಅಂತೆ, ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಹೇಗಂತೆ? ಮಮತಾ, ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಗೃಹಲಕ್ಷ್ಮಿ ದುಡ್ಡಿನ ಹಣದ ಜಮೆ ಏನಿದೆ ಜನರಿಗೆ ಡಿಬಿಟಿ ಮೂಲಕ ಮಾಡ್ತಾ ಇರುವಂಥದ್ದು, ಆ ಪ್ರಕ್ರಿಯೆಯಲ್ಲಿ ಬದಲಾವಣೆಯನ್ನ ಮಾಡಿದ್ದಾರೆ. ಸೊ ಹಾಗಾಗಿಯೇ 3 ತಿಂಗಳ ಹಣ ಏನಿದೆ ಅದನ್ನು ಇನ್ನೂ ಕೂಡ ರಿಲೀಸ್ ಮಾಡಿಲ್ಲ. ಹೀಗಾಗಿಯೇ ಜನಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇವ್ರು ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ಪದೇ ಈ ರೀತಿಯ ಸಮಸ್ಯೆಗಳಾದಾಗ ಅಟ್ಲೀಸ್ಟ್ ಅದರ ಸಾರ್ವಜನಿಕರ ಗಮನಕ್ಕೆ ತರುವಂಥದ್ದು. ಆ ರೀತಿ ಮಾಡಿದ್ರೆ ಅಷ್ಟಾಗಿ ಜನ ತಲೆ ಕೆಡಿಸ್ಕೊಳ್ಳಲ್ಲ. ಆದ್ರೆ ಪದೇ ಈ ರೀತಿ ಆದಾಗ ಜನರಿಗೂ ಕೂಡ ಆಕ್ರೋಶ ಹೊರಬರುತ್ತೆ. ಈ ರೀತಿಯಾಗಿ ಈಗ ಹೇಳ್ತಾ ಇರುವಂಥದ್ದು ಇನ್ನೂ ಕೂಡ ಫೆಬ್ರವರಿ ಅಂತ್ಯ ಅಥವಾ ಈ ಒಂದು ವಾರದ ಒಳಗಡೆ ಗೃಹಲಕ್ಷ್ಮಿಯ 3 ತಿಂಗಳ ಬಾಕಿ ಏನ್ ಸ್ಥಗಿತ ಆಗಿದೆ ಅದನ್ನ ರಿಲೀಸ್ ಮಾಡ್ತೀವಿ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಜೊತೆಗೆ ಹಣದ ಜಮೆಯ ಪ್ರಕ್ರಿಯೆ ಈ ಹಿಂದೆ ಬೆಂಗಳೂರಿನಿಂದ ನೇರವಾಗಿ ಆಯಾಯ ಯಾರು ಫಲಾನುಭವಿಗಳಿದ್ದಾರೋ ಅವರ ಅಕೌಂಟ್ಗೆ ಜಮೆ ಆಗ್ತಾ ಇತ್ತು. ಆದ್ರೆ ಈಗ ತಾಲೂಕು ಪಂಚಾಯಿತಿಯ ಮೂಲಕ ಜಿಲ್ಲಾ ಡಿಡಿ ಯಾರಿದ್ದಾರೆ ಉಪನಿರ್ದೇಶಕರು, ಸೊ ಆ ಮೂಲಕ ದುಡ್ಡನ್ನ ಫಲಾನುಭವಿಗಳಿಗೆ ಜಮೆ ಮಾಡಲಾಗುತ್ತೆ. ಸೊ ಈ ಪ್ರಕ್ರಿಯೆಗೆ ಇಷ್ಟೊಂದು ಕಾಲಾವಕಾಶವನ್ನ ಇಲಾಖೆ ತೆಗೆದುಕೊಂಡಿದೆ. ಸೊ ಹಾಗಾಗಿ ಈ ವಾರ ಅಥವಾ ಈ ತಿಂಗಳ ಅಂತ್ಯದಲ್ಲಿ ಆ 3 ತಿಂಗಳ ದುಡ್ಡನ್ನ ಒಂದೇ ಸಲ ಹಾಕ್ತೀವಿ ಅಕೌಂಟ್ಗೆ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ ಅಧಿಕಾರಿಗಳು. ಸೊ ಹಾಗಾಗಿ ಏನಾಗುತ್ತೆ ಇದರಲ್ಲಿ ಅಂತ ನೋಡ್ಬೇಕು. ಈ ಹಿಂದೆ ಕೂಡ ಅಷ್ಟೇನೆ, ಒಂದೊಂದು ತಿಂಗಳದ್ದು ಹಾಕ್ತಾರೆ, ಒಂದೊಂದು ತಿಂಗಳದ್ದು ಹಾಕೋದಿಲ್ಲ. ಹಾಗಾಗಿ ಜನರಿಗೂ ಕೂಡ ಅಸಮಾಧಾನ. ಹಾಗಾಗಿ ಅಟ್ಲೀಸ್ಟ್ 3 ತಿಂಗಳ ದುಡ್ಡನ್ನ ಒಂದೇ ಸಲ ಹಾಕ್ತಾರಾ ಏನು ಅನ್ನುವಂಥದ್ದು ನೋಡ್ಬೇಕಾಗಿದೆ. ಮಮತಾ, ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ಪವಿತ್ರ. ಒಟ್ಟಿನಲ್ಲಿ ನಮ್ಮ ವರದಿಯ ಬಿಗ್ ಇಂಪ್ಯಾಕ್ಟ್ ಅಂತೂ ಫೈನಲಿ ಆಗ್ತಾ ಇದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಪ್ರಾಮಿಸ್ ಮಾಡ್ತಾ ಇದೆ. ಈ ಬೆನ್ನಲ್ಲೇ ದುಡ್ಡಿನ ಭಾಗ್ಯ ಇಲ್ಲ ಅಂತ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಬಗ್ಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಸ್ಪಂದಿಸಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಕೊಟ್ಟ ಮಾತನ್ನು ನಾವು ಉಳಿಸ್ಕೊಳ್ತೀವಿ ಅಂತ ಅವರು ಭರವಸೆ ಕೊಡ್ತಾ ಇದ್ದಾರೆ. ಮತ್ತೊಮ್ಮೆ ನಾವು ಮಾತು ಕೊಟ್ಟಂತೆ ಜನರ ಪರ ನಿಲ್ತೀವಿ. ಪಬ್ಲಿಕ್ ಟಿವಿಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಈ ಹಣ ಸ್ಟಾಪ್ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರಶ್ನೆ ಕೇಳಿದಾಗ ಇಲ್ಲ ಎಲ್ಲ ಸರಿ ಆಗತ್ತೆ ಅಂತ ಭರವಸೆ ಕೊಡ್ತಾ ಇದ್ದಾರೆ. ಬಿಜೆಪಿ ಇರೋದೇ ಟೀಕೆ ಮಾಡಕ್ಕೆ. ಬಿಜೆಪಿ ಅವರಿಗೆ ಬೇರೆ ಏನು ಕೆಲಸ ಇದೆ? ಹಂಗಾರೆ ಹಿಂದೆ ಚೀಫ್ ಮಿನಿಸ್ಟರ್ಗಳೆಲ್ಲ ಪ್ರದರ್ಶನ ಮಾಡ್ತಾಯಿದ್ರು. ಬೊಮ್ಮಾಯಿ, ಯಡಿಯೂರಪ್ಪ ಎಲ್ಲರೂ ಕೂಡ ನಗರಗಳನ್ನ ಪ್ರದರ್ಶನ ಮಾಡ್ತಾಯಿದ್ರು. ಅವರು ಫೋಟೋಶೂಟಿಗೆ ಹೋಗ್ತಾಯಿದ್ರಾ? ಇವರು ಗಾಡೀಲಿ ಕೂತ್ಕೊಂಡು ಹೋಗ್ತಾ ಇದ್ರಲ್ಲ ಅಶೋಕ್ ಅವರೆಲ್ಲ. ನಮ್ಮ ಡ್ಯೂಟಿ ನಾವು ಮಾಡ್ತಾಯಿದ್ದೀವಿ. ನಾವು ಕ್ವಾಲಿಟಿ ಚೆನ್ನಾಗಿದೆಯಾ, 30 ವರ್ಷಕ್ಕಿದೆಯಾ, ಇದು ಭಾಳ ದೊಡ್ಡ ಪ್ರಾಜೆಕ್ಟು. ಈಗ 150 ಕಿಲೋಮೀಟ್ರ್ ತೊಗೊಂಡಿದ್ದೀವಿ. 1700 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀವಿ. ಓಕೆ, ಇವಾಗ ಅವ್ರು ಹೇಳ್ತಾ ಇದ್ದಿದ್ದು ಸಿಟಿ ರೌಂಡ್ಸ್ ಬಗ್ಗೆ. ಬಟ್ ನಮ್ಮ ವರದಿಯ ಇಂಪ್ಯಾಕ್ಟ್ ಅಂತೂ ಇಮಿಡಿಯೇಟ್ ಆಗಿದೆ. ನಾವು ಇಮಿಡಿಯೇಟ್ ಆಗಿ ಅಧಿಕಾರಿಗಳನ್ನು ಪ್ರಶ್ನೆ ಕೇಳಿದ್ವಿ, ನೀವು ಮಾತು ಕೊಟ್ಟ ಮೇಲೆ ಅದನ್ನು ಉಳಿಸ್ಕೊಳ್ಬೇಕು ಅನ್ನುವಂತಹ ಜವಾಬ್ದಾರಿ ನಿಮ್ದಲ್ವಾ ಅಂತ ಕೇಳಿದ್ದಕ್ಕೆ ಸರಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ ಅಧಿಕಾರಿಗಳು, ಪ್ರಾಮಿಸ್ ಕೊಟ್ಟಿದ್ದಾರೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಅದೇ ಭರವಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.